ಅದಕ್ಕೆ ನಾವು ಇಲ್ಲಿ ನಮ್ಮ ಯುವ ಸಾಹೇಬರಿಗೆ ಒಂದು ಪತ್ರ ಕೊಡ್ತೀವಿ, ನೀವು ಅದು ಕುಂಬಳದು ಇರುತ್ತೆ ಸಿಟಿಗೆ ಅಲ್ಲ 3,000 ಎರಡನೇ ಕುಂಬಳಕ್ಕೆ ಇದ್ದ ಮಾಲ್ ಎರಡನೇ ಕುಂಬಳಕ್ಕೆ ಹೋಗ್ತಾರೆ ಸೊಸೈಟಿ ಮತ್ತೆ ಸೊಸೈಟಿ 5-6 ಊರಿಗೆ ಒಬ್ಬರ ಈಗ ಅವ್ರೇ ಹೇಳ್ತಾರೆ ಊರಲ್ಲಿ 2,000 ಕಾರ್ಡ್ ಇದ್ರು ಒಬ್ಬರೇ ಕೊಡ್ತಾರೆ ಅಂತ ಅದು ಕ್ರಿಟೇರಿಯಾ ಏನಿದೆ. ನೀವು ನ್ಯಾಯಬೆಲೆ ಅಂತ ಮಾಡಿದ್ರೆ 5 ರೇಷನ್ ಕಾರ್ಡ್ ಅಂತ ಇದೆ. ಪತ್ತಿನ ಸಹಕಾರ ಸಂಘ ಇದೆ, ಇದೆ ಸೊಸೈಟಿ, ಅವ್ರಿಗೆ ಎಷ್ಟರಲ್ಲಿ ಬರ್ತವೋ ಅವ್ರಿಗೆಲ್ಲ ಸೇರಿ ಒಂದೇ ಡಿಸ್ಟ್ರಿಬ್ಯೂಷನ್ ಕೇಂದ್ರ. ಮತ್ತೆ ಅದನ್ನ ಕ್ಲೀನ್ ಮಾಹಿತಿ ಕೊಡಿ ಅವರಿಗೆ. ನೀವು ಅವ್ರಿಗೆ ಹೇಳ್ತಾರ ಅರ್ಜಿ ಕೊಡಿ ಅಂತ ಹೇಳಿದ್ರೆ ಹಂಗೆ ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ನ್ಯಾಯಬೆಲೆ ಅಂತ ಸರ್ ಒಂದ್ ನಿಮಿಷ. ಇಲ್ಲೇನು ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ಕಿ ಕೊಡ್ತಾರಲ್ಲ, ನಾವು ಪಾಲಿಸಿ ಮ್ಯಾಟರ್ ಅದನ್ನ ನಾವು ಚೇಂಜ್ ಮಾಡಕ್ ಅದು ನಮ್ಗೆ ಯಾರಿಗೆ ಚೇಂಜ್ ಮಾಡಿ ಅದು ಮೊದಲಿಂದ ಬಂದಿದೆ. ಈಗ ಅಲ್ಲಿ ಏನಾಗಿದೆ ಅಂದ್ರೆ ಒಂದಿನ ಅಥವಾ ದೊಡ್ಡಲ್ಲಿ ಇದ್ರೆ 2 ದಿನ ಕೊಡ್ತಾರೆ. ಅದು ಆದ್ಮೇಲೆ ಅಕ್ಕಿ ಯಾರಿಗೆ ಸಿಕ್ಕರಲ್ಲಿ ಎಲ್ಲ ಹೋಗಿರ್ತಾರೆ, 3 ಇರ್ತಾರೆ, ಬಂದಿರೋದು 3 ದಿನ ಅಂದ್ರೆ ಸೊಸೈಟಿಯಲ್ಲಿ ಕಂಪ್ಲೀಟ್ ಆಗಿ ಆ ಮಂತ್ ಪೂರ ಕೊಡ್ಲೇಬೇಕು. ಈಗ ಒಂದೊಂದು ಸಣ್ಣ ವಿಲೇಜ್ ಇದ್ರೆ ಒಂದಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ದೊಡ್ಡ ವಿಲೇಜ್ ಇದ್ರೆ ಅದರಿಂದ ಲೇಟ್ ಮಾಡ್ತಾರೆ. ಇನ್ನ ಯಾರು ಇದಿರಲ್ಲ ಅಂತ ಹೇಳಿ ಅಲ್ಲಿ ಸೊಸೈಟಿ ತಗೊಂಡ್ ಹೋಗ್ಬೇಕು. ಅಲ್ಲಿ ಡೈಲಿ ಅಲ್ಲ ನಿಮಗೆ ಈಗ ಅದರಲ್ಲಿ ಒಂದು ಇದು ರೇಷನ್ ಅಂಗಡಿಗೆ 2,000 ಕಾರ್ಡ್ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಏನು ಸಮಸ್ಯೆ ಇದೆ? ಏನು ಸಮಸ್ಯೆ ಇದೆ? ಇದು ಸಿಕ್ಕಾಪಟ್ಟೆ ಜನ ಕೆಲಸ ಬಿಟ್ಟು ಮುಂದಿನ ಕ್ಯೂ ಹಚ್ಚುತ್ತೆ. ಇಲ್ಲ ಅದ ಅವರೇ ಬರೋರು ಕೃಷಿ ಪ್ರತಿನಿಧಿ ಸಂಘ ಬರೋರಿ ಭಾಗ ಆ ಕಡೆಗೆ ಊರಾಗ ಅವ್ರು ಅದಕ್ಕೆ ಏನು ವಿಚಾರ ಮಾಡ್ಬೇಕು, ಅದೇ ಅದು ಈಗ ಡಿ ಸಿ ಸಾಹೇಬ್ ಕೊಡ್ಲಿ ಇನ್ನೊಂದು ಭಾಗ ಮಾಡಿ.